ಅಭಿನವ ಭಾರತ ಸಂಘಟನೆ ವತಿಯಿಂದ ಇವತ್ತು ಕಾರ್ಕಳ ತಾಲೂಕು ಮತ್ತು ಉಡುಪಿ ಜಿಲ್ಲೆಯ ಇತರ ಒಂದು 5-6 ಕಡೆಗಳಲ್ಲಿ ಸೇರಿ ಒಟ್ಟು ಒಂದು 57 ಬನಗಳಲ್ಲಿ ಸುಮಾರು 108 ವಿಶೇಷ ಜಾತಿಯ ಗಿಡಗಳನ್ನು ನಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಸಂಜೆಯವರೆಗೆ ಈ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಮಾಡಿ ಮುಗಿಸಿದ್ದಾರೆ. ಕರಾವಳಿಯಲ್ಲಿ ವಿಶೇಷವಾಗಿ ನಾಗನ ಆರಾಧನೆ ಇದೆ. ಕರಾವಳಿ ಅಂದರೆ ಕಾಡು ಮತ್ತು ಕಡಲಿನ ಮಧ್ಯದಲ್ಲಿರುವಂತಹ ಒಂದು ಭೂಭಾಗ. ಇಲ್ಲಿ ನಾಗಗಳಿಗೆ ವಿಶೇಷವಾದಂಥ ಪ್ರಾತಿನಿಧ್ಯ ಇದೆ. ನಮ್ಮನ್ನ ನಾಗವಂಶೀಯರು, ಸರ್ಪಕುಲ ಲಾಂಛನವನ್ನು ಹೊಂದಿದವರು, ಹೀಗೆಲ್ಲ ತುಳುನಾಡಿನ ಜನರನ್ನು ಹೇಳುವುದಿದೆ. ಇದೆಲ್ಲ ಕಾಡುಗುಡ್ಡಗಳಿದ್ದಂತಹ ಪ್ರದೇಶದಲ್ಲಿ ಇಲ್ಲಿ ಬ್ರಹ್ಮರ ಆರಾಧನೆ ನಡೀತಾ ಇತ್ತು. ಕೊನೆಗೆ ಅದು ನಾಗಬ್ರಹ್ಮರು ಅಂತ ಆರಾಧನೆ ಮಾಡ್ತಾ ಇದ್ರು. ಆ ನಾಗ ಇದ್ದಂಥ ಜಾಗ, ಆ ಸರ್ಪ ಸಂಕುಲಗಳು ವಾಸಿಸ್ತಾ ಇದ್ದಂಥ ಜಾಗದಲ್ಲಿ ಪೂರ್ತಿಯಾಗಿ ಅನೇಕ ಔಷಧೀಯ ಗಿಡಗಳು, ಕೆಲವರು ತಜ್ಞರು ಇದರ ಬಗ್ಗೆ ಹೇಳ್ತಾರೆ, 100 ಬಗೆಯ ಜಾತಿಯ ಗಿಡಗಳು, 100 ಬಗೆಯ ಜೀವ ಸಂಕುಲಗಳು ವಾಸವಾಗಿದ್ದಂತಹ ಪ್ರದೇಶ ನಾಗನಬನ. ಆದರೆ ಆಧುನೀಕರಣದ ಭರಾಟೆಯಲ್ಲಿ ಇವತ್ತು ಎಲ್ಲವೂ ಕೂಡ ಕಾಂಕ್ರೀಟ್ಮಯ ಆಗ್ತಾ ಇದೆ. ಹಾಗಾಗಿ ನಮ್ಮ ಯುವಕರ ಒಂದು ಯೋಚನೆ, ಈ ಧಾರ್ಮಿಕ ವ್ಯವಸ್ಥೆಯನ್ನ ಬಳಸಿಕೊಂಡು ಪರ್ಯಾವರಣವನ್ನು ಹೇಗೆ ಉಳಿಸ್ಕೊಳ್ಬೇಕು ಅದರ ಬಗ್ಗೆ ಯೋಚನೆಯನ್ನ ಮಾಡಿ ಈ ಅಭಿಯಾನವನ್ನ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮಲ್ಲಿ ಲೆಕ್ಕೇಸಿರಿ ಅನ್ನುವಂಥ ಒಂದು ದೈವದ ಪ್ರಾರ್ಥನದಲ್ಲಿ ಅದನ್ನು ಆರಾಧನೆ ಮಾಡಬೇಕಿದ್ರೆ 16 ರೀತಿಯ ವನಸ್ಪತಿಗಳು ಬೇಕು ಅನ್ನುವಂಥದ್ದು ಇದೆ. ಅಂದ್ರೆ ಅದನ್ನು ನಾವು ಇಂಡಿ ಪಾರ ಅನ್ನುವಂಥ ಒಂದು ಕ್ರಮ ಇದೆ. ಅಂದ್ರೆ ಆಲ, ಪೆಲ, ನೆಕ್ಕರೆ, ನೇರಳೆ, ಇರಡಿ, ಇಳೆಬೂರು, ಈ ತರ ಅನೇಕ ರೀತಿಯಾದಂತಹ ಇಂಡಿಯನ್ನ ಬಳಸುವಂತಹ ಆರಾಧನೆ ಇದೆ. ಅಂದ್ರೆ ದೈವಾರಾಧನೆ ಮತ್ತು ನಾಗಾರಾಧನೆ ಪೂರ್ತಿಯಾಗಿ ಪ್ರಕೃತಿ ಮತ್ತು ಕೃಷಿಯನ್ನ ಅವಲಂಬಿಸಿ ಇರುವಂಥದ್ದು. ಅದೆರಡರನ್ನು ಬಿಟ್ಟು ನಾಗಾರಾಧನೆ ಇಲ್ಲ, ದೈವಾರಾಧನೆ ಇಲ್ಲ. ಹಾಗಾಗಿ ನಾಗಾರಾಧನೆಯನ್ನು ಉಳಿಸಬೇಕು ಅಂತಾದ್ರೆ ನಿಜವಾದಂತ ನಾಗನ ಆರಾಧನೆ ಯಾವುದು ಕೇಳಿದ್ರೆ ಅದು ಪ್ರಕೃತಿ ಆರಾಧನೆ. ಪ್ರಕೃತಿಯಲ್ಲಿ ಹರಿದಾಡುವಂತ ಒಂದು ಬಳ್ಳಿ ಇರ್ಬೋದು, ಅಥವಾ ಒಂದು ಹರಿದಾಡುವಂತ ಒಂದು ನೀರಿರ್ಬೋದು, ಎಲ್ಲವನ್ನೂ ಕೂಡ ನಾಗನ ಮೂಲಕ ಸಂಕೇತಿಸಿದಂತ ಸಮಾಜ ನಮ್ಮದು. ಹಾಗಾಗಿ ಈ ಬನಗಳನ್ನು ಉಳಿಸುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಇದಕ್ಕೆ ಹೆಸರು ಕೊಟ್ಟಿರುವಂತದ್ದು ವನಪಂಚಮಿ ಅಂತ. ಪ್ರತಿ ತಿಂಗಳು ಪಂಚಮಿಯ ದಿನದಂದು ಕನಿಷ್ಠ 1-2 ಬನಗಳಲ್ಲಾದ್ರೂ ಹೋಗಿ ನಾವು ಗಿಡಗಳನ್ನ ನಡಬೇಕು ಅನ್ನುವಂತ ಸಂಕಲ್ಪವನ್ನು ಮಾಡಿದ್ದೇವೆ. ಧನ್ಯವಾದಗಳು. ಇವತ್ತು ಕಾರ್ಕಳದಲ್ಲಿ ವಿಶೇಷವಾಗಿ ಒಂದು ಯುವಕರ ತಂಡ ಅಭಿನವ ಭಾರತ ಅಂತ ಹೇಳುವಂತ ಒಂದು ಯುವ ಪಡೆ ಕಾರ್ಕಳದಲ್ಲಿ ಒಂದು ಹೊಸ ಒಂದು ಪ್ರಯೋಗವನ್ನ ಮಾಡಿದೆ. ಬಹುಶಃ ನಾವೆಲ್ಲರೂ ಕೂಡ ಸನಾತನ ಇತಿಹಾಸದಲ್ಲಿ ನಾವೆಲ್ಲರೂ ಕೂಡ ಪ್ರಕೃತಿಯನ್ನ ಪೂಜಿಸುವಂತವ್ರು, ಪ್ರಕೃತಿಯನ್ನ ದೇವರು ಅಂತ ಪೂಜಿಸುವಂತವ್ರು. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ನಾವೆಲ್ಲ ನಂಬಿರುವಂತಹ ನಮ್ಮ ತಲೆಮಾರುಗಳಿಂದ, ನಮ್ಮ ಅಜ್ಜಿ ತಾತ ಎಲ್ಲ ಹಿರಿಯ ತಲೆಮಾರುಗಳಿಂದ ನಂಬಿ ಬಂದಿರುವಂತಹ ನಾಗಬನದಲ್ಲಿ ವಿಶೇಷವಾಗಿ ಅಲ್ಲಿ ವಾಸ್ತು ಪ್ರಕಾರ ಗಿಡ ನಡುವಂತಹ ಕಾರ್ಯಕ್ರಮವನ್ನು ಇವತ್ತು ಕಾರ್ಕಳದ ಅಭಿನವ ಭಾರತ ತಂಡ ನಂಬಿಕೊಂಡಿದೆ. ಇವತ್ತು 1008ಕ್ಕಿಂತಲೂ ಹೆಚ್ಚು ಗಿಡಗಳನ್ನು ನಡುವಂತಹ ಸಾಧಾರಣ 60-70 ಬನಗಳನ್ನು ಇವತ್ತು ಬಹುಶಃ ಸಂಪರ್ಕ ಮಾಡಿ ಅವರು ಆ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಇಡೀ ದಿನ ನಾವೆಲ್ಲರೂ ಕೂಡ ನಮ್ಮ ಮೂಲ ನಾಗಕ್ಕೆ ತನ್ನ ಹೋಗ್ಲಿಕ್ಕೆ ಹೋದ್ರೆ ಅಭಿನವ ಭಾರತ ತಂಡ ಅದರ ಒಟ್ಟಿಗೆ ಇಡೀ ದಿನ ಈ ಎಲ್ಲ ಕಾರ್ಕಳದ ನಾಗಬನಗಳಿಗೆ ಸಂಪರ್ಕವನ್ನ ಮಾಡಿ ಗಿಡ ನಡುವಂತಹ ಕೆಲಸವನ್ನ ಮಾಡಿದೆ. ಬಹುಶಃ ಯುವ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ಇಂತಹ ನಾಗಬನವನ್ನ ಉಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇವತ್ತಿನ ಜನಾಂಗ ನಾವು ನೋಡ್ತಾ ಇದ್ದೇವೆ, ಆಧುನಿಕ ಯುಗದಲ್ಲಿ ನಾಗಬನವನ್ನ ತುಂಬಾ ಆಧುನೀಕರಣಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಇಂಟರ್ಲಾಕ್ ಹಾಕುವಂಥದ್ದು, ಟೈಲ್ಸ್ ಹಾಕುವಂಥದ್ದು, ಅಲ್ಲಿ ಬಹುಶಃ ಪ್ರಕೃತಿಯ ಮಾತೆಯ ನಡುವಲ್ಲಿ ಇರುವಂತಹ ದೈವ ದೇವರುಗಳು, ನಮ್ಮ ಇತಿಹಾಸ ಏನಿದೆ ಅದನ್ನ ಒಡೆದು ಹಾಕುವಂತ ಕೆಲಸ ಇವತ್ತಿನ ಜನಾಂಗ ಮಾಡ್ತಾ ಇದೆ. ಆದ್ರೆ ನಾವು ಇದನ್ನ ಮುಂದಿನ ಪೀಳಿಗೆ ಉಳಿಸಬೇಕಾದ್ರೆ ಅದನ್ನ ಯಾವ ರೀತಿಯ ಪ್ರಕೃತಿ ದತ್ತವಾಗಿದೆಯಾ ಹಾಗೆ ಉಳಿಸುವಂತಹ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅಲ್ಲಿ ತಂಪನ್ನ ಮಾಡಬೇಕು, ಅಲ್ಲಿ ಬೇಕಾದಂತ ಗಿಡ ಮರಗಳನ್ನ ನೆಡಬೇಕು, ಇನ್ನಷ್ಟು ಸಾನ್ನಿಧ್ಯವನ್ನ ಬಲವರ್ಧನೆ ಮಾಡಬೇಕು ಅಂತ ಹೇಳುವಂತಹ ಕೆಲಸ ಈ ತಂಡ ಮಾಡ್ತಾ ಇದೆ. ಅವರಿಗೆ ಎಲ್ಲರೂ ಕೂಡ ಇನ್ನಷ್ಟು ನಾವೆಲ್ಲರೂ ಕೂಡ ಶಕ್ತಿಯನ್ನು ತುಂಬೋಣ. ಇನ್ನಷ್ಟು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾಗಬನವನ್ನು ಜೀರ್ಣೋದ್ಧಾರ ಮಾಡುವಂತ ಮತ್ತೆ ಇಂತಹ ಕೆಲಸವನ್ನ ಮಾಡುವಂತಹ ಕಾರ್ಯ ಈ ತಂಡದಿಂದ ಆಗ್ಲಿ, ಸಮಾಜಮುಖಿ ಕೆಲಸಗಳು ಇನ್ನಷ್ಟು ಆಗ್ಲಿ ಅಂತ ಹೇಳುವಂತಹ ಶುಭಾಶಯದೊಂದಿಗೆ ನನ್ನ ಕರೆದು ನನಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಂತಹ ಈ ಅಭಿನವ ಭಾರತಕ್ಕೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾತನ್ನು ಮುಗಿಸ್ತೇನೆ. ಇಂದಿನ ಈ ನಾಗರ ಪಂಚಮಿಯ ಉತ್ತಮ ಕಾಲದಲ್ಲಿ ಸಾಯಂಕಾಲದ ಸಮಯ ನಾವೆಲ್ಲ ಇಲ್ಲಿ ಜಲದುರ್ಗ ದೇವಸ್ಥಾನದಲ್ಲಿ ಸೇರಿದ್ದೇವೆ. ವನಮಹೋತ್ಸವ ಅಂತೇಳಿ ಸಣ್ಣ ನಮೂನೆ ಕಾರ್ಯಕ್ರಮ ಅಭಿನವ ಭಾರತದವರು, ಇದರ ನೇತೃತ್ವವನ್ನು ಶ್ರೀಯುತ ರಮೇಶ್ ಶೆಟ್ಟಿ, ಶ್ರೀಕಾಂತ್ ಶೆಟ್ಟಿ, ಗುರುಪ್ರಸಾದ್ ಶೆಟ್ಟಿ ಎಲ್ಲ ಯುವಕ ತಂಡದವರು ಮತ್ತು ನಮ್ಮ ಜಲದುರ್ಗದ ಆಡಳಿತ ಮಂಡಳಿಯವರು ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಮರ ಗಿಡಗಳನ್ನು ಕಡಿಯುವುದು ಜಾಸ್ತಿ. ಅದರ ಆ ಕಡ್ದ ಮರಗಳನ್ನು ಪುನಃ ನಾವು ನಡ್ಬೇಕಂತ ಹೇಳುವಂತ ಪ್ರಜ್ಞೆ ಕೂಡ ಇರುವುದಿಲ್ಲ. ಅಂತ ಈ ಸಮಯದಲ್ಲಿ
ಈ ಅಭಿನವ್ ಭಾರತದವರು ನಮ್ಮ ನಾಗಬನದ ಹತ್ರ ಎಲ್ಲ ಉತ್ತಮ ಜಾತಿಯ ಮರಗಳನ್ನು ನೆಟ್ಟು ತಂಪನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಗಿಡಗಳನ್ನು ಮುಂದಕ್ಕೂ ಕೂಡ ಹೀಗೆ ಅದರ ಆರೈಕೆಯನ್ನು ಮಾಡದಿದ್ದಲ್ಲಿ ಈ ಗಿಡ ಮರಗಳು ಬೆಳೀತದೆ ಅಂತ ಹೇಳಿಕ್ ಆಗುದಿಲ್ಲ. ಒಂದು ವರ್ಷದ ಮಟ್ಟಿಗಾದ್ರೂ ಸ್ವಲ್ಪ ಆರೈಕೆಯನ್ನು ಮಾಡಬೇಕು. ಅದಕ್ಕೆ ಈ ಭಾಗದ ಜನರು ಕೂಡ ಸಹಕಾರ ಮಾಡ್ಬೇಕಂತೇಳಿ ಈ ಜನರಲ್ಲಿ ಕೂಡ ನಾವು ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮ ಭಾರಿ ಉತ್ತಮ ಕಾರ್ಯಕ್ರಮ. ಆ ಗಿಡಗಳನ್ನು 1 ವರ್ಷದ ತನಕ ಆದ್ರೂ ನಾವು ಅದರ ಬೆಳವಣಿಗೆಯನ್ನು ನೋಡದಿದ್ರೆ ನಾವು ನೆಟ್ಟ ಮರಗಳು ಎಲ್ಲ ಸಾಯುವ ಚಾನ್ಸಸ್ ಇದೆ. ಅದಕ್ಕೆ ಆ ಪರಿಸರದ ಜನಗಳು ಸ್ವಲ್ಪ ಆದ್ರೂ ಒಂದು ವಾರಕ್ಕೆ 2-3 ಸಾರಿ ಆದ್ರೂ ಬಂದು ನೀರು ಹಾಕುವಂತ ಕೆಲಸವನ್ನು ಮಾಡಬೇಕು. ನಾವೆಲ್ಲರೂ ಅದರ ಜೊತೆ ಕೈ ಜೋಡಿಸ್ಬೇಕಂತೇಳಿ ಎಲ್ಲ ಜನರ ಹತ್ರವೂ ಕೇಳ್ತೇವೆ ಮತ್ತು ನಮ್ಮ ಮಿತ್ರರ ಹತ್ರ ಕೂಡ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಮರ ನಡುವ ಕಾರ್ಯಕ್ರಮ ಹೇಗಂತ ಹೇಳಿದ್ರೆ, ಒಂದು ಆಲದ ಮರ ಅಂತ ಹೇಳಿದ್ರೆ ಮನುಷ್ಯನಿಗೆ ಹೋಲಿಕೆ ಮಾಡ್ಬೇಕಾದ್ರೆ ಆಲದ ಮರ ಮಾಡಬೇಕು. ಯಾಕಂತ ಹೇಳಿದ್ರೆ ಆಲದ ಮರ ಮೇಲಕ್ಕೆ ಎಷ್ಟು ಬೆಳೀತದೆ ಅಷ್ಟೇ ಕೆಳಗೆ ಕೂಡ ಬೆಳೀತದೆ. ಅದರ ಬೇರುಗಳು ಮತ್ತು ಆದಷ್ಟು ಕೆಳಗೆ ಹೋದ್ರಿಂದ ತುಂಬಾ ಸ್ಟ್ರಾಂಗ್ ಆಗಿರುವಂತ ಮರ ಹೇಳಿದ್ರೆ ಆಲದ ಮರ. ಹಾಗೆ ಮನುಷ್ಯ ಕೂಡ ದೇಹ ಮೇಲಿನಿಂದ ಬೆಳೀತದೆ. ಬೇರುಗಳಂತ ಹೇಳಿದ್ರೆ ಜ್ಞಾನ, ಅವನ ಜ್ಞಾನವನ್ನು ಕೂಡ ಜಾಸ್ತಿ ಮಾಡಬೇಕು. ಇದು ಕೂಡ ನೆಟ್ಟು ಜನರಿಗೆ ಉದಾಹರಣೆಯನ್ನು ಕೊಡುವಂತ ಕೆಲಸವನ್ನು ನಮ್ಮ ಅಭಿನವ್ ಭಾರತದವರು ಮಾಡಿದ್ದಾರೆ. ಆಲದ ಮರದಂತೆ ಎಲ್ಲ ಜನರು ನಮ್ಮ ಯುವಕರು ಆಗ್ಬೇಕಂತ ಹೇಳಿ ಅವರ ಹಾರೈಕೆ, ನಮ್ಮ ಹಾರೈಕೆ ಕೂಡ. ಇನ್ನು ಮುಂದಕ್ಕೂ ಕೂಡ ಇಂಥ ಕಾರ್ಯಕ್ರಮಗಳನ್ನು, ಉತ್ತಮ ಕಾರ್ಯಕ್ರಮಗಳನ್ನು ಅಭಿನವ್ ಭಾರತದವರು ಮಾಡ್ಲಿ, ನಾವೆಲ್ಲರೂ ಅವರ ಜೊತೆಗಿರ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಯುವ ಜನರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.